ಕೇಳಿ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಸ್ನೇಹಾ ಶೀಗೇಹಳ್ಳಿ, ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ದಿನ ನಾನು ಹಲಸಿನ ಮೌಲ್ಯವರ್ಧನೆ, ಮಹತ್ವ ಮತ್ತು ಅದರ ಉತ್ಪನ್ನಗಳ ಕುರಿತಾಗಿ ಮಾತನಾಡಲಿದ್ದೇನೆ. ಹಲಸು ನಮ್ಮ ಕರ್ನಾಟಕದಲ್ಲಿ ಬೆಳೆಯುವ ಒಂದು ಅದ್ಭುತವಾದ ಫಲ. ಇದು ಕೇವಲ ರುಚಿಕರವಲ್ಲ, ಪೌಷ್ಟಿಕತೆಯ ಗಣಿಯೂ ಹೌದು. ಆದರೆ ದುರದೃಷ್ಟವೆಂದರೆ ಬಹುಪಾಲು ಹಲಸುಗಳು ವ್ಯರ್ಥವಾಗ್ತಾ ಇದ್ದಾವೆ. ಇಂದು ನಾವು ಹಲಸಿನ ಮೌಲ್ಯವರ್ಧನೆಯ ಮಹತ್ವ, ಕರ್ನಾಟಕದಲ್ಲಿನ ಸಂಖ್ಯೆಗಳು ಮತ್ತು ತಯಾರಿಸಬಹುದಾದ ಉತ್ಪನ್ನಗಳ ಬಗ್ಗೆ ಮಾತನಾಡೋದಾದ್ರೆ ಮೊದಲು ಹಲಸಿನ ಮೌಲ್ಯವರ್ಧನೆಯ ಮಹತ್ವವನ್ನು ನೋಡೋಣ. ಹಲಸು ಒಂದು ಅಂಡರ್ ಯುಟಿಲೈಸ್ಡ್ ಫ್ರೂಟ್ ಅಂತ ಹೇಳಬಹುದು. ಇದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ವೈಟಮಿನ್ಗಳು, ಖನಿಜ, ಫೈಟೋಕೆಮಿಕಲ್ಗಳಿಂದ ತುಂಬಿದೆ. ಇದು ಥೈರಾಯ್ಡ್ನ ಆರೋಗ್ಯಕ್ಕೆ, ಹೃದಯ ಆರೋಗ್ಯಕ್ಕೆ ಮತ್ತೆ ಹಲವಾರು ರೋಗಗಳನ್ನ ನಿಯಂತ್ರಿಸುವುದಕ್ಕೆ, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕಾರಿಯಾಗಿದೆ. ಆದ್ರೆ ಇದು ಸೀಸನಲ್ ಅಲ್ಲಿ ಬರೋದ್ರಿಂದ, ಸೀಸನ್ ಅಲ್ಲಿ ಮಾತ್ರ ಸಿಗೋದ್ರಿಂದ ಇದರ ಸರಿಯಾದ ಸಂಸ್ಕರಣೆಯ ಕೊರತೆಯಿಂದಾಗಿ 75% ಹಲಸುಗಳು, ನಮ್ಮ ಭಾರತದಲ್ಲಿ ಬೆಳೆದಿರುವಂತಹ ಹಲಸುಗಳು ವ್ಯರ್ಥವಾಗಿ ಹೋಗ್ತಾ ಇದ್ದಾವೆ. ಇನ್ನು ಕರ್ನಾಟಕ ಮತ್ತು ಕೇರಳದಲ್ಲಿ ಮಾತ್ರ ಪ್ರತಿ ವರ್ಷ ಸುಮಾರು 20,000 ಮಿಲಿಯನ್ ರೂಪಾಯಿಗಳಷ್ಟು ಹಲಸು ವ್ಯರ್ಥವಾಗ್ತಾ ಇದೆ. ಅಂದರೆ ಇದೊಂದು ಶೋಚನೀಯ ವಿಚಾರ. ಮೌಲ್ಯವರ್ಧನೆಯ ಮೂಲಕ ಈ ವ್ಯರ್ಥವನ್ನು ನಾವು ತಡೆಗಟ್ಟಬಹುದಾಗಿದೆ. ಇದ್ರ ಮೂಲಕ ರೈತರ ಆದಾಯವನ್ನು ಹೆಚ್ಚಿಸಬಹುದು ಮತ್ತು ಆಹಾರ ಸುರಕ್ಷತೆಯನ್ನು ಕೂಡ ಖಾತ್ರಿಪಡಿಸಬಹುದಾಗಿದೆ. ಇದು ಉದ್ಯೋಗ ಸೃಷ್ಟಿ ಮತ್ತು ಪರಿಸರ ಸಂರಕ್ಷಣೆಗೂ ಕೂಡ ಸಹಾಯಕಾರಿಯಾಗಿದೆ. ಕರ್ನಾಟಕದಲ್ಲಿನ ಸಂಖ್ಯೆಗಳನ್ನು ನೋಡೋದಾದ್ರೆ, ಕರ್ನಾಟಕ ಹಲಸು ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯವಾಗಿದೆ. ರಾಜ್ಯದಲ್ಲಿ ಸುಮಾರು 97 ಹೆಕ್ಟೇರ್ ಪ್ರದೇಶದಲ್ಲಿ ಹಲಸನ್ನು ಬೆಳೆಯಲಾಗ್ತಾ ಇದೆ. ವಾರ್ಷಿಕ ಉತ್ಪಾದನೆಯಲ್ಲಿ 348 ಮಿಲಿಯನ್ ಫಲಗಳನ್ನು ನಾವು ನೋಡಬಹುದಾಗಿದೆ. ಇನ್ನು ಪ್ರತಿ ಹೆಕ್ಟೇರ್ಗೆ 3,568 ಫಲಗಳ ಉತ್ಪಾದಕತೆಯನ್ನು ನಾವು ನೋಡಬಹುದಾಗಿದೆ. ಇನ್ನು ಹಲಸಿನ ಮೌಲ್ಯ ಅಂತ ನೋಡೋದಾದ್ರೆ ಸುಮಾರು 12,700,00,000 ಚಿಲ್ಲರೆ ರೂಪಾಯಿಗಳನ್ನ ಚಿಪ್ಸ್ಗಳ ಉತ್ಪಾದನೆಯಲ್ಲಿ ಮಾತ್ರ ಕರ್ನಾಟಕ ಸುಮಾರು 1,000 ಮೆಟ್ರಿಕ್ ಟನ್ಗಳನ್ನು ಉತ್ಪಾದಿಸುತ್ತದೆ. 12 ಕೋಟಿ ರೂಪಾಯಿಗಳಷ್ಟು ಗಳಿಸುತ್ತದೆ. ಇನ್ನು ದಕ್ಷಿಣ ಕರ್ನಾಟಕದಲ್ಲಿ ನಡೆದ ಒಂದು ಅಧ್ಯಯನದ ಪ್ರಕಾರ ಸರಿಸುಮಾರು ಒಂದು ಫಲದ ತೂಕ 5ರಿಂದ 6 kg ಅಷ್ಟಿರುತ್ತದೆ. ಇನ್ನು ಫ್ಲೇಕ್ಗಳ ದಪ್ಪ 4.93 mm ಇರುತ್ತೆ ಮತ್ತು ಫ್ಲೇಕ್ ರಿಕವರಿ 35.83 ಇರುತ್ತದೆ. ಇದು ಹಲಸಿನ ವೈವಿಧ್ಯತೆಯನ್ನು ತೋರಿಸಿಕೊಡುತ್ತದೆ. ಇನ್ನು ಹಲಸಿನಲ್ಲಿ ತಯಾರಿಸಬಹುದಾದ ಉತ್ಪನ್ನಗಳ ಬಗ್ಗೆ ಮಾತನಾಡೋದಾದ್ರೆ, ಹಲಸು ಅಪಾರ ಸಾಧ್ಯತೆಗಳನ್ನು ಹೊಂದಿದೆ. ಅಂದರೆ ಮೌಲ್ಯವರ್ಧನೆಯಲ್ಲಿ ಅಪಾರ ಸಾಧ್ಯತೆಗಳನ್ನು ಹೊಂದಿದೆ. ಕಚ್ಚಾ ಹಲಸಿನಿಂದ ನಾವು ಚಿಪ್ಸು, ಪಾಪಡು, ಪಿಕ್ಕಲ್ಲು, ಪಕ್ವವಾದ ಅಂದರೆ ಹಣ್ಣಾಗಿರುವಂತಹ ಹಲಸಿನಿಂದ ನಾವು ಜಾಮ್, ಜಲ್ಲಿ, ಮಾರ್ಮಲೇಡ್, ಐಸ್ ಕ್ರೀಮ್, ಸ್ಕ್ವಾಶ್, ನೆಕ್ಟರ್, ವೈನ್, ಪ್ರಿಸರ್ವ್ಡ್ ಫ್ಲೇಕ್ಸ್ ಮತ್ತು ಬೀಜಗಳಿಂದ ಫ್ಲೋರ್ ಅಥವಾ ಹಿಟ್ಟನ್ನು ಮಾಡಬಹುದು. ಅದರಿಂದ ಆ ಹಿಟ್ಟಿನಿಂದ ನಾವು ಬಿಸ್ಕೆಟ್ಟು, ಕ್ಯಾಂಡಿ, ಫ್ರೂಟ್ ಬಾರು, ಫ್ರೂಟ್ ಲೆದರು, ಹಲ್ವಾ, ಟಾಫಿ, ಶ್ರೀಖಂಡ್, ಕುಲ್ಫಿ ಮುಂತಾದವುಗಳನ್ನು ನಾವು ತಯಾರಿಸಬಹುದಾಗಿದೆ. ಇದರಿಂದ ಮತ್ತು ಇದರ ರಿಂಡ್ ಅಥವಾ ಕೋರ್ಗಳನ್ನು ಉಪಯೋಗಿಸ್ಕೊಂಡು ಬಯೋಫ್ಯೂಯಲ್ ಅಥವಾ ಆನಿಮಲ್ ಫೀಡ್ಗಳನ್ನು ಕೂಡ ನಾವು ತಯಾರಿಸಬಹುದಾಗಿದೆ. ಸ್ನೇಹಿತರೆ, ಹಲಸಿನ ಮೌಲ್ಯವರ್ಧನೆಯ ಮೂಲಕ ನಾವು ವ್ಯರ್ಥವನ್ನು ತಡೆಯಬಹುದು ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬಹುದು. ರೈತರು ಮತ್ತು ಉದ್ಯಮಿಗಳು ಇದನ್ನು ಬಳಸಿಕೊಳ್ಳಿ, ಹಾಗೆ ಇದರಿಂದ ಹೆಚ್ಚಿನ ಆದಾಯವನ್ನು ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಲು 8431207756 ಕರೆ ನೀಡಿದರೆ ಇನ್ನೂ ಹೆಚ್ಚಿನ ಮಾಹಿತಿ ಲಭ್ಯವಾಗುತ್ತದೆ. ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ, ಮಡಿಕೇರಿ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್. ನಿರ್ವಹಣೆ SR ಭಟ್.